ಈಗ ನಿನ್ನೆ ಬಿಜಾಪುರದ ಕರೆಂಟ್ ಹೋಯ್ತು 3 ತಾಸು ರಿಪೇರಿ ಮಾಡಕ್ಕೆ 3-4 ತಾಸು ತೊಗೊಂಡ್ರು. ಭಾಳ ಜನ ಮನ್ಯಾಗ ಕುಡಿಯೋಕೆ ನೀರು ಇರಲಿಲ್ಲ, ಲೈಟ್ ಇರಲಿಲ್ಲ, ಏನು ಮಾಡೋಕ್ಕಾಗ್ತದೆ? स्वागत है आप सभी का R1 न्यूज में। मैं आपके साथ साबिर मोकाशी। ಯಾರು ಹೇಳೇ ಇಲ್ಲ, ಪುರಾಣ ಹೇಳ್ಕೊಳ್ಳೋದು ಇಲ್ಲ. ನಿಗಮ ಮಂಡಳಿನೂ ಸ್ಥಗಿತಗೊಂಡದ ನಿಮ್ಮ ಪಕ್ಷದಲ್ಲಿ ಮಾಡ್ತಾರೆ ಎಲ್ಲ ಒಮ್ಮೆ ಮಾಡೋಕೆ ಏನು ಬಟನ್ ಅದ ಅವಕ್ಕ. ಈಗ ನಿನ್ನೆ ಬಿಜಾಪುರದ ಕರೆಂಟ್ ಹೋಯ್ತು 3 ತಾಸು ರಿಪೇರಿ ಮಾಡಕ್ಕೆ 3-4 ತಾಸು ತೊಗೊಂಡ್ರು. ಭಾಳ ಜನ ಮನ್ಯಾಗ ಕುಡಿಯೋಕೆ ನೀರು ಇರಲಿಲ್ಲ, ಲೈಟ್ ಇರಲಿಲ್ಲ, ಏನು ಮಾಡೋಕ್ಕಾಗ್ತದೆ? 3-4 ವರ್ಷ ಹೋಗ್ತದ ಸಹನ್ ತಗೋಬೇಕು ಅದಕ್ಕೆ. ನಿಮಗೆ BJP ಅವರಿದ್ದಾಗ ನೀವು ಯಾರೂ ಮಾತಾಡಲಿಲ್ಲ, BJPಯವ್ರಿಗೊಂದು ಪ್ರಶ್ನೆ ಕೇಳಲಿಲ್ಲ, ಮಾಧ್ಯಮದವ್ರು ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿಲ್ಲ. ಕಾಂಗ್ರೆಸ್ ಅವ್ರು ಬಂದ ಕೂಡಲೇ ನೀವು ಭಾಳ ಜಾಗೃತ ಆಗಿಬಿಡ್ತೀರಿ. ಎಲ್ಲರೂ ಕಾಂಗ್ರೆಸ್ ಬಂದ ಕೂಡಲೇ ನೀವು ಎಲ್ಲ ಜಾಗೃತ ಆಗಿಬಿಡ್ತೀರಿ. ಕೇಳಿಲ್ಲ ನೀವು. ನಾನು ನೋಡೀನಿ, ನಾನು ನೋಡ್ತಾನಿದ್ದೀನಿ. ಅವರು ಪ್ರೆಸ್ನವ್ರ ಮುಂದೆ ಬರಂಗಿಲ್ಲ. ನೀವು ರಾಜ್ಯದ ಸಮಗ್ರ ನೀರಾವರಿ ಯೋಜನೆಗಳಿಗೆ ವಾರ್ಷಿಕ 40,000 ಕೋಟಿ ಹಂಗೆ 2 ಲಕ್ಷ ಕೋಟಿ ಕೊಡ್ತೀನಿ ಅಂದಿದ್ರು. ಆಲ್ರೆಡಿ ಬಜೆಟ್ ಮಂಡನೆ ಆಯ್ತು ಅಂದ್ರೆ ಇನ್ನು 40,000 ಕೋಟಿ ಮುಂದಿನ ಸಲ 80 ಇಡ್ತೀರಾ ಹೆಂಗೆ ಅಂತ. ಬಜೆಟ್ದಲ್ಲಿ ಈ ವರ್ಷ ಎಷ್ಟು ಇಡ್ಬೇಕು ಅಷ್ಟು ಇಟ್ಟಿದ್ದಾರೆ. 5 ವರ್ಷಕ್ಕೆ 2 ಲಕ್ಷ ಕೋಟಿ ಖರ್ಚು ಮಾಡ್ತಾರೆ. ಒಂದು ಉದಾಹರಣೆ ಹಿಂದೆ ಹೊಸಪೇಟದಿಂದ ಕೂಡಲ ಸಂಗಮಕ್ಕೆ ಪಾದಯಾತ್ರೆ ಮಾಡಿದಾಗ 50,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಬದ್ಧತೆಯಿಂದ ಹೇಳಿದ್ರು. UKPಗೆ 50,000 ಕೋಟಿ ಅಲ್ಲ 60,000 ಕೋಟಿ ಖರ್ಚು ಮಾಡಿ ತೋರಿಸಿದ್ದಾರೆ. MB ಪಾಟೀಲ್ರು ನೀರಾವರಿ ಮಂತ್ರಿಗಳು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಆಯಿತು. ಈಗ ಅದೇ ಥರ ಈಗ ಇನ್ನು 1 ನಿಮಿಷ ಕೇಳ್ರಿ ಪರಶುರಾಮ, ಅದೇ ಥರ ಈಗ 2 ಲಕ್ಷ ಕೋಟಿ 5 ವರ್ಷದೊಳಗೆ ಮಾಡ್ತಾರೆ, ಮಾಡಿ ತೋರಿಸ್ತಾರೆ. ಬದ್ಧತೆ ಅಂತಂತ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು. ಜನಾಂದೋಲನ ಸಮಾವೇಶ ಅಂತ ಮಾಡಿದಾಗ DCM ಈಗಿನ CM ಇಬ್ಬರು ಸೇರಿ ಮೊದಲ ಬಜೆಟ್ ನಲ್ಲೇ ಅದನ್ನ ಅಮೌಂಟ್ ನ ಇಡ್ತೀವಿ ಅಂತ ಹೇಳಿದ್ರು. ಕೊಟ್ಟಿರೋದೆಷ್ಟು 2,500 ಕೋಟಿ, ಅದು ಪುನರ್ವಸತಿ ಪುನರ್ ನಿರ್ಮಾಣಕ್ಕೆ. ಸರ ಅಲ್ಲ ಒಂದು ವಿಷಯ ಭಾಷೆಯವರು, ಒಂದು ಕೇಳಿ. ಇವತ್ತು UKPದು ಆಗಲಿ ಯಾವುದೇ ನೀರಾವರಿ ಕೆಲಸಗಳು ಸ್ಥಗಿತ ಆಗಿಲ್ಲ. ಬಜೆಟ್ಗೋಸ್ಕರ ಎಲ್ಲದಕ್ಕೂ ಅನುದಾನ ಸಾಕಷ್ಟಿದೆ, ನಡೀತಾ ಇದ್ದಾರೆ. ಯಾವಾಗ ಅನುದಾನ ಕೊರತೆ ಬೀಳ್ತದೆ ಅವಾಗ ಅನುದಾನ ಕೊಟ್ಟೇ ಕೊಡ್ತಾರೆ. ಈಗ ಬಜೆಟ್ ಕೊಟ್ಟ ಕೂಡಲೇ ಮುಗಿಯಲ್ಲ, ಅನುದಾನ ಯಾವಾಗ ಕೊರತೆ ಆಗ್ತದೆ, ಕೆಲಸ ನಡೆದಾಗ ಕೊಟ್ಟೇ ಕೊಡ್ತಾರೆ. ಕೆಲಸ ನಡೆದಾವ. ಒಂದೇ ಪ್ರಶ್ನೆ ಎಲ್ಲರೂ ಕೇಳಬೇಡ್ರಿ, ಒಬ್ಬೊಬ್ಬರೇ ಕೇಳಿ. ಕೆಲಸ ನಡೆದಾಗ ಅನುದಾನ ಕೊರತೆ ಬಿದ್ದಾಗ ಅನುದಾನ ಕೊಡ್ತಿರೋದು ಒಂದು ಪಾರ್ಟ್, ಕೊರತೆ ಬಿದ್ದೇ ಇಲ್ಲ. ಒಂದು ಪ್ರಶ್ನೆ ಕೇಳಿ ಸರ್. ಹಾಗಿತ್ತಂದ್ರೆ ನೀವು ಅಷ್ಟೇ ಹೇಳ್ಬೇಕು, ಅಷ್ಟು ರೊಕ್ಕ ಕೊಟ್ಟು ಘೋಷಣೆ ಹಾಕೊಟ್ರ ಅಮೌಂಟ್. ಮಾತಿಗೆ ಬದ್ಧರಾಗಿದ್ದಾರೆ ಇವತ್ತಿಗೂ, ಮಾತು ತಪ್ಪಿಸಿಲ್ಲ. ಅಲ್ಲ ರೀ, 9 ಅಲ್ಲ ಒಂದು ವಿಷಯ, ಕರ್ನಾಟಕದಲ್ಲಿ BJP ಸರ್ಕಾರ 3.5 ವರ್ಷ, ಈಗ 3 ವರ್ಷ 8 ತಿಂಗಳು, ಕೇಂದ್ರದಲ್ಲಿ 9 ವರ್ಷ, ಒಂದು ಮಾತುಗಳು ನಡೆಸ್ಕೊಟ್ಟಿಲ್ಲ, ಒಂದು ಭರವಸೆ ಈಡೇರಿಲ್ಲ. ನಾವು 100ಕ್ಕೆ 100 ನೋಡಿ ಕಮ್ತಾರ ಸರ್, 100ಕ್ಕೆ 100 ನಾವು ಭರವಸೆ ಈಡೇರಿಸಿದಂಥ ಪಕ್ಷ ನಮ್ಮದು. ಇನ್ನೂ ಟೈಮ್ ಇದೆ, 5 ವರ್ಷ ಸರ್, 5 ವರ್ಷ ಇದೆ, 5 ವರ್ಷ ಇದೆ ಇನ್ನು. ನಿಮ್ಮ ಪ್ರಶ್ನೆನೇ ಮೊದಲು ಸಮಂಜಸ ಇಲ್ಲ. ನಿಮ್ಮದು ಪ್ರಶ್ನೆ ಏನಂದ್ರೆ ಹೀಗೆ ಆಗ್ಬೇಕತ್ತೀರಿ. ಹೇಳಿವಿ, ಕೊಡ್ತೀವಿ, ಹೇಳಿದೆವು, ಮಾಡಿ ತೋರಿಸ್ತೀವಿ. ಬಜೆಟ್ದಾಗೆ ಕೊಡ್ಬೇಕತ್ತಿಲ್ಲ, ಯಾವಾಗ ಕೊರತೆ ಬೀಳ್ತಾವ ಅವಾಗ ಕೊಡ್ತಾರೆ. ನಾ ಹೇಳ್ದೆ ಆಗ್ಲಿ, ಅಲ್ಲಲ್ಲ ಒಂದು ತಪ್ಪಿಲ್ಲ ಏನು ಹೇಳಿದೆ ಆಗಲೇ ಹೇಳಿದೆ ನಾ. ಕೇಳ್ರಿ, 50,000 ಕೋಟಿ ಹೇಳಿದ್ದು 60,000 ಕೋಟಿ ಖರ್ಚು ಮಾಡೋದು ಅಂತ ಹೇಳಿದೆ. ಬದ್ಧತೆ ರಾಜಕಾರಣಿಗಳು, ಬದ್ಧತೆ ಮುಖ್ಯಮಂತ್ರಿ, ಅದು ತಿಳ್ಕೊರಿ ಫಸ್ಟ್. ಇದೇ ಇನ್ನೂ ಟೈಮ್ ಅದ, ಹೇಳ್ರಿ ಸರ್. ಈಗ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಪೂರ್ತಿ ಪ್ರಶ್ನೆ ಹೇಳ್ಬಿಡ್ತೀನಿ. 2 ಲಕ್ಷ ಕೋಟಿ ರೂಪಾಯಿ ನೀರಾವರಿ ಯೋಜನೆಗೆ ಕೊಡ್ತೀನಿ ಅಂತ ಹೇಳಿದ್ರಿ ಇಡೀ ರಾಜ್ಯಕ್ಕೆ. CM ಅವರು ಬಾಗಿನ ಅರ್ಪಣೆ ಮಾಡೋರು ಇವಾಗ ಏನೋ ಒಂದು ಮಾತು ಹೇಳ್ತಾರ ಅವರು. UKP 3ನೇ ಹಂತ ಭೂ ಸ್ವಾಧೀನ ಇರ್ಬೋದು, ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಹಣ ಕೊಡ್ತೀವಿ ಅಂತ ಹೇಳಿದಾರೆ. ಒಂದ್ ನಿಮಿಷ ಅಶೋಕ್ ಅವರೇ, ಕರೆಕ್ಟ್ ನೀವು ಕೇಳಿದ್ದು. ಆದ್ಯತೆಗೆ ತಕ್ಕಂತೆ ಕೊಡುವುದಂದ್ರೆ ಏನು, ಬಜೆಟ್ ಇಡುವುದಂದ್ರೆ ಏನು, ಎರಡು ಒಂದೇ. ಕೇಳ್ರಿ, ಇಲ್ಲಿ ಕೇಳ್ರಿ, ಕೆಲ್ಸಕ್ಕೆ ಬೇಕಾದ ನೋಡ್ರಿ. ನಿಮ್ಮ ಮಗನಿಗೆ ಒಂದು ಕಾಲೇಜಿಗೆ ಹಾಕ್ತೀರಿ,
ವರ್ಷಿಗೆ 2 ಲಕ್ಷ ಕಟ್ಬೇಕಾದ್ರೆ ಒಮ್ಮೆ 10 ಲಕ್ಷ ಇಡೋತ್ರಿ ಅವ ಮಗ ಬಂದು 10 ಲಕ್ಷ ಇಟ್ಬಿಡೋದು ಕೇಳ್ತಾನ. ಅವಶ್ಯಕತೆ ಬಿದ್ದಂಗ ಅಗತ್ಯಕ್ಕೆ ಅನುಗುಣವಾಗಿ ಕೊಡ್ತಾರೆ. ಅದೇ ಕಾಲೇಜ್ ಫೀಸ್ ಕಟ್ಟುತ್ತೋ ಅಂತ ಕಟ್ಟಬೇಕಲ್ಲ. ಯಾವಾಗ ಸಂದರ್ಭ ಬರ್ತಾವ ಕಟ್ತಾರ. ಫೀ ಕಟ್ಲಾರ್ದೆ ಕೆಲ್ಸಕ್ಕೆ ಆಗುದಿಲ್ಲ. ಸಂದರ್ಭ ಬಂದಂಗೆ ಕಟ್ತಾರ. ಆದ್ಯತೆಗೆ ಅನುಗುಣವಾಗಿ, ಅವಶ್ಯಕತೆಗೆ ಅನುಗುಣವಾಗಿ. ಇಲ್ಲ 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 ಆದ್ಯತೆ ಅಂದ್ರೆ ಹೌದು, ಆದ್ಯತೆ ಅಂದ್ರೆ ಅದು ಒಳ್ಳೆ ವರ್ಡ್. ಅದು ತಪ್ಪೇನಿದೆ? ಇಲ್ಲ ಅದನ್ನು ಕೇಳಾಕತ್ತದ. ಒಳ್ಳೆ ವರ್ಡ್ ಇರಬಹುದು, ಆದ್ರೆ ರೈತರ ಪಾಲಿಗೆ ಬಹಳ ಭಯಾನಕ ವರ್ಡ್. ನೀವು ನಿಮ್ಮದು ಎರಡನೇ ವಿಚಾರ ಇಲ್ಲಿ ಏನಪ್ಪಾ ಅಂದ್ರೆ ಕಾಲೇಜು ಉದಾಹರಣೆ ತಗೊಂಡ್ರಿ. ಫೀ ಕಟ್ಟೋದು ಕೆಲವೊಂದು ಉದಾಹರಣೆ ಹೇಳಿದೆ. ಉದಾಹರಣೆ ನಿಮ್ದು ಯಾವ ಕಾಲೇಜ್ ಹೇಳ್ರಿ? ಅಡ್ವಾನ್ಸ್ ಫೀ ಕಟ್ಟಿಸ್ಕೋ ಕಾಲೇಜು ಏನ ಸರ್ಟಿಫಿಕೇಟ್ ಪಾಸ್ ಆದ್ಮೇಲೆ ಕೊಟ್ಟು ಫೀ ತುಂಬಿಸ್ಬೇಕು. ನಮ್ಮ ಕಾಲೇಜು ನೋಡಿ, ನಮ್ಮ ಕಾಲೇಜು ಅವಶ್ಯಕತೆಗೆ ಅನುಗುಣವಾಗಿ ಫೀ ತಗೋತದೆ ಅಷ್ಟೇ, ಆದ್ಯತೆ ಪ್ರಕಾರ. ಇದೇ ಮಾತ ನಾನು ಚುನಾವಣೆಗೆ ಹೇಳ್ಬಿಟ್ಟಿದ್ರೆ ಜನನು ಚುನಾವಣೆಯಲ್ಲಿ 2 ಲಕ್ಷ ಕೋಟಿ ಹೇಳಿದ್ದಾರೆ, 2 ಲಕ್ಷ ಕೋಟಿ ಖರ್ಚು ಮಾಡ್ತಾರೆ. ನೋಡಿ ಒಂದು ವಿಷಯ ಇಂಥ ಬಜೆಟ್ದಾಗ ಇಡ್ತೀವಿ, ಇಂಥದ್ರಾಗ ಗೊತ್ತಿಲ್ಲ, 2 ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದಾರೆ ಅವರು. ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ತಿರುಗಿ ಅದೇ ಕ್ವಶನ್ ಕೇಳಿದ್ರಿ. ನೀವು ಏನ್ ಕೇಳಿದಾರ ಅವರು? 25,000 ಕೋಟಿ ಯುಕೆಪಿ ಕೊಡ್ತೀವಿ ಅಂತ ಹೇಳಿದ್ರಿ. ಮೊದಲ ವರ್ಷದ ಎಷ್ಟು ನೀವು ಪ್ರಮಾಣ ಕೊಟ್ರಿ, ನಿಗದಿ ಮಾಡಿದ್ರಿ ಹೇಳ್ರಿ ಅಂತ. ಮೊದಲ ವರ್ಷನೇ ಅದ ರೀ. ಇನ್ನ ಮೊದಲ ವರ್ಷದಾಗ ಅದ, ಇನ್ನ ಮುಗ್ದಿಲ್ಲ. ಇನ್ನ ಮಾರ್ಚ್ ಬರ್ತದ. ಇನ್ನ ಮಾರ್ಚ್ ಬರ್ತದೆ. ಕಾರಜೋಳ ಅವ್ರು ಏನ್ ಮಾಡಿದ್ರು ಅದು ಕೇಳ್ಬೇಕಾಗಿತ್ತು. ನೀವು ನಿನ್ನೆ ಯಾರು ಕೇಳಿಲ್ಲಲ್ಲ. ನೀವು ಕೇಳಿಲ್ಲಲ್ರಿ. ನೀವು ಬಿಜೆಪಿ ಅವ್ರಿಗೆ ಪ್ರಶ್ನೆ ಮಾಡಲ್ಲ. ಕಾರಜೋಳ ಅವ್ರಿಗೆ ಕೇಳೋ ಧೈರ್ಯ ಆಗಿಲ್ಲ ನಿಮಗೆ. ಕೇಳಬೇಕಾಗಿತ್ತು ನೀವು ಕೇಳಬೇಕಾಗಿತ್ತು ಕಾರಜೋಳ ಅವ್ರಿಗೆ. 8 ವರ್ಷ ಮಂತ್ರಿ ಆಗಿರಿ ಸಾಹೇಬ್ರ, ಏನ್ ಮಾಡ್ರಿ? 3 ವರ್ಷ ನೀರಾವರಿ ಮಂತ್ರಿ ಆಗಿ ಏನ್ ಮಾಡ್ರಿ ಕೇಳಬೇಕಾಗಿತ್ತು ನೀವು. ಹೌದು, 5 ವರ್ಷ ನಂತರ ಮಾತಾಡಿ. ಹೇಳಿ, ಇವ್ರೊಂದು ಸ್ವಲ್ಪ ಬಿಡ್ರಿ. ಅವರು ರೂಲಿಂಗ್ MLA ಬೈರೇಗೌಡ ಜೀರೋ ಅಂತ ಕೊಟ್ಟರೆ ವಿಚಾರ ಮಾಡಿ ಹೇಳ್ಯಾರಂತ, ಏನು ಕೊಡಂಗಿಲ್ಲ ಅಂತ. ಉತ್ತರ ಕೊಟ್ಟಿದ್ದು ನಿಮ್ ರೂಲಿಂಗ್ ಮಾಡಿ ನೀವು ಸ್ಪೋಕ್ ಪರ್ಸನ್ ಆಗಿ ನೀವು ಏನು ಹೇಳಾಕ್ತೀರಿ. ಅವ್ರು ನಿಮ್ಮ ರೂಲಿಂಗ್ ಬಿಜೆಪಿ ಜಿಲ್ಲೆದ MLA ಗೆ ಉತ್ತರ ಕೊಟ್ಟರ ಬೈರೇಗೌಡ ರೆಸ್ಪಾನ್ಸಿಬಲ್ ಮ್ಯಾನ್. ಇದ್ರ ಬಗ್ಗೆ ಮಾಡಿ ಹೇಳಿ ವಿಚಾರ ಹಿಂಗಂದ್ರೆ ಏನು ಜೀರೋ ಇಂತ ಹೇಳ್ಯಾರ ಅವ್ರು. ಏನ್ ಜೀರೋ ಬಜೆಟ್ ಅವನೇ ನೀ ಜೀರೋ ಇದ್ದೆ ಹೇಳಿರ್ಬೇಕು. ನೀ ಜೀರೋ ಆಗಿದೆ ಅಂತ ಹೇಳಿರ್ಬೇಕು. ನೀವು ಹಂಗೆ ತಿಳ್ಕೊತೀರಿ. ಬಸನಗೌಡ ಅವ್ರಿಗೆ ನೀ ಜೀರೋ ಆಗಿರಿ ಅಂತ ಹೇಳಿರ್ಬೇಕು ಅಷ್ಟೇ. ಹಂಗೆ ಹೇಳ್ತಾರೆ. ನೀವು ಬಜೆಟ್ ಅಂತ ತಿಳ್ಕೊತೀರಿ. ಅವ್ರು ಹಿಂಗೆ ಕೈ ಮಾಡಿದ್ರೇನು? ನೀವು ಸುಮ್ ಕೊಡಪ್ಪ ಜೀರೋ ಆಗಿದೆ ಅಂತ ಹೇಳಿರ್ಬೇಕು ಅಷ್ಟೇ. ಕಾಂಗ್ರೆಸ್ MLA, ಸಿಟಿ ಕಾಂಗ್ರೆಸ್ MLA ಎಲ್ಲಿದೆ? ಇದೇನು ನಂಬಲಾರದ ಮಾತು ಸರ್. ಅದು ಅಲ್ಲಿ ಕೇಳ್ರಿ, ಒಳ್ಳೇದಂತ ಅಂದಂಗ. ಈಗ ಇಂಡಿಯಾ ಮೈತ್ರಿಕೂಟ ಸದಸ್ಯ DMK ಏನು ಮಿನಿಸ್ಟರ್ ಅದಾರಲ್ಲ, ಉದಯ ಸ್ಟಾಲಿನ್ ಅವರು, ಸನಾತನ ಧರ್ಮ ಒಂದು ರೋಗ ಇದ್ದಂಗೆ, ಅದು ಡೆಂಗ್ಯೂ ಇದ್ದಂಗೆ, ಅದನ್ನ ನಿರ್ಮೂಲ ಮಾಡ್ಬೇಕು ಅಂತ ಹೇಳಿದ್ದಾರೆ. ಇದು ಸ್ಟಾಲಿನ್ ಅವ್ರದ್ದು ಒಂದೇ ನಿಲ್ವಾ ಅಥವಾ ಇಂಡಿಯಾ ಮೈತ್ರಿಕೂಟದ ಸಂಪೂರ್ಣ ನಿಲ್ವಾ ಅಂತ? ಅದು ತಮಿಳುನಾಡಿಗೆ ಸಂಬಂಧಪಟ್ಟಿದ್ದು, ಸ್ಟಾಲಿನ್ ಅವ್ರಿಗೆ ಸಂಬಂಧಪಟ್ಟಿದ್ದು. ಆ ನಾಯಕರು ನೋಡ್ಕೋತಾರ. ನಮಗೇನು ಸಂಬಂಧ ಅದು? ಕಾಂಗ್ರೆಸ್ ನೇತೃತ್ವದ ಅವ್ರು ಯಾರು ಹೇಳ್ಯಾರ ಅವ್ರಿಗೆ ಸಂಬಂಧಪಟ್ಟಿದ್ದು ಅವ್ರಿಗೆ ಕೇಳ್ಬೇಕು ನೀವು. ಕಾಂಗ್ರೆಸ್ ಒಂದು ಕುಟುಂಬದಾಗ ಒಬ್ಬ ಕೊಲೆ ಮಾಡ್ತಾನದು ಮನೆ ಮಂದಿಯೆಲ್ಲ ಕೊಲೆ ಮಾಡ್ದಂಗೆ ಏನದು? ಅಥವಾ ಒಂದು ಕುಟುಂಬದಾಗ ಒಬ್ಬ ಸನ್ಯಾಸಿ ಆತಾನಂದ್ರೆ ಮನೆ ಮಂದಿಯೆಲ್ಲ ಸನ್ಯಾಸಿ ಆದಂಗ? ಅರೆ ಒಪ್ಕೊಳ್ಳೋದಿಲ್ಲ, ಏನಿಲ್ಲ, ಸಂಬಂಧ ಇಲ್ಲ ಅದಕ್ಕೆ. ಅದು ಅವ್ರ ಜವಾಬ್ದಾರಿ. ಅದು ಒಬ್ಬ ಕಳುವು ಮಾಡ್ತಾನೆ, ಹೋಗಿ ಒಬ್ಬ ಕಳುವು ಮಾಡ್ತಾನ. ಈಗ 4 ಮಂದಿ ಕೂತೀರಿ ನೀವು, ಇದ್ರಾಗ ಯಾರೊಬ್ಬರು ಕಳುವು ಮಾಡಿದ್ರೆ ಎಲ್ಲ ಪತ್ರಕರ್ತರು ಕಳುವು ಮಾಡ್ದಂಗ? ಎಲ್ಲ ಪತ್ರಕರ್ತರು ಅಥವಾ ನಾವು 4 ಮಂದಿ ಕೂತೀವಿ, ನಮ್ಮದ್ರಾಗ ಯಾವ್ರಿಗೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಳುವು ಅನ್ನೋರು ನೀವು. ಯಾವ ಸಮರ್ಥನೆ ಮಾಡಲ್ಲ, ನಾನು ಸಂಬಂಧ ಇಲ್ಲ, ಅದು ವಿರೋಧ ಮಾಡಲ್ಲ. ಒಳಗಿನ ಖುಷಿ ಅದ.